ಅವರು ಇದಕ್ಕೆ ವಕ್ಫ್ ಅಧಿಕಾರಿಗಳೇ ಬರಬೇಕು, ಬಂದು ಇದನ್ನು ಸ್ಪಷ್ಟೀಕರಣ ಕೊಟ್ಟು ಇಲ್ಲ ಇದು ಕಬ್ರಸ್ತಾನ್ ಜಾಗ ಇದೆ, ಇದು ಕಬ್ರಸ್ತಾನಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅಂತೇಳಿ ಒಂದು ಇಲ್ಲಿ ನಮಗೆ ಠರಾವ್ ಪಾಸ್ ಮಾಡಿ ಲಿಖಿತ ರೂಪದಲ್ಲಿ ಈ ಸಿಂದಗಿ ಮಹಾಜನತೆ ಕೈಯಲ್ಲಿ ಕೊಟ್ಟಾಗ ಮಾತ್ರ ಈ ಹೋರಾಟ ಅಂತ್ಯ ಆಗುತ್ತೆ. ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಂದಗಿಯಲ್ಲಿರುವಂಥ 1029 ಸರ್ವೆ ನಂಬರ್ 5 ಎಕರೆ 19 ಗುಂಟೆ ಜಮೀನನ್ನು ಇದು ಸ್ಮಶಾನ ಜಮೀನು, ಸ್ಮಶಾನಕ್ಕಾಗಿ ಮಾತ್ರ ಉಪಯೋಗ ಮಾಡ್ಕೋಬೇಕು. ಇದು ಬೇರೆ ಕಾರಣ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಉಪಯೋಗ ಆಗಬಾರ್ದು. ನಮಸ್ಕಾರ ವೀಕ್ಷಕರೇ, ನೇರ ನುಡಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಇಸ್ಮಾಯಿಲ್ ಸೇಠ್. ಇವತ್ತು ಸಿಂದಗಿ ನಗರದಲ್ಲಿ ಬಹಳ ದಿನಗಳಿಂದ ಒಂದು ವಕಫ್ ಆಸ್ತಿಯಲ್ಲಿ ಮೊದಲು ಕಾರ್ಮಿಕರೆಲ್ಲ ತಮ್ಮ ಗೂಡಂಗಡಿಗಳನ್ನು ಹೈಕೊಂಡು ತಮ್ಮ ದಿನನಿತ್ಯದ ದೈನಂದಿನ ಕಾರ್ಯಗಳು ಚಟುವಟಿಕೆಗಳಲ್ಲಿ ತೊಡಗಿದ್ರು. ಆದರೆ ಒಂದು ವಕ್ಫ್ ಇಲಾಖೆ ಒಂದು ಆದೇಶದ ಮೇರೆಗೆ ಎಲ್ಲ ಅಂಗಡಿಗಳು ತೆರವುಗೊಳಿಸಿ ಮತ್ತು ವಕ್ಫ್ ಇಲಾಖೆ ತನ್ನ ಅಧೀನದಲ್ಲಿ ಈ ಆಸ್ತಿಯನ್ನು ಇಟ್ಟುಕೊಂಡು ಯಾವುದೇ ಒಂದು ಅಂಗಡಿಗಳು ನಿರ್ಮಾಣ ಮಾಡೋದಕ್ಕೆ ಮುಂದಾದಾಗ ಸಿಂದಗಿಯ ವಕ್ಫ್ ಸಂರಕ್ಷಣಾ ಸಮಿತಿ ಅಂತ ಒಂದು ಸಂಘಟನೆ ಮಾಡಿಕೊಂಡು ಒಂದು ಸಂಘ ಮಾಡಿಕೊಂಡು ಈ ರೀತಿ ಇದು ಕಬ್ರಸ್ತಾನದ ಆಸ್ತಿ ಇದೆ, ಇದು ಕಬ್ರಸ್ತಾನಕ್ಕೆ ಹೋಗಬೇಕು ವಿನಃ ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳು ಅಥವಾ ಯಾವುದೇ ರೀತಿಯ ಗೂಡಂಗಡಿಗಳಾಗಿರ್ಬೋದು ಅದು ಯಾವುದೇ ರೀತಿ ಆಗಬಾರ್ದು ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಈ ಸಿಂದಗಿ ಪಟ್ಟಣದ ಹೃದಯದ ಭಾಗದಲ್ಲಿ ಇರತಕ್ಕಂಥ ಸಂಗಂಬಾರ್ ಹತ್ತಿರ ಆಗಿರ್ತಕ್ಕಂಥ ಈ ವಕ್ಫ್ ಆಸ್ತಿಯು ಇಲ್ಲಿ ಬೆಳಿಗ್ಗೆಯಿಂದ ಅನೇಕ ಹೋರಾಟಗಾರರು ಅನೇಕ ತಮ್ಮ ದೈನಂದಿನ ಕಾರ್ಯಗಳನ್ನೆಲ್ಲ ತೊರೆದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಂತೆ ಇವತ್ತು ನಮ್ಮೊಡನೆ ಸಿಂದಗಿ ನಗರದ ಹೆಸರಾಂತ ಹೋರಾಟಗಾರರು BSP ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಟಿಪ್ಪು ಕ್ರಾಂತಿ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದಕ್ಕಂಥ ಡಾಕ್ಟರ್ ದಸ್ಕೀರ್ ಮುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ವಿಚಾರ ಬಗ್ಗೆ ಮಾತಾಡ್ಸೋಣ. ಸರ್, ಹೇಗೆ ಇದೆಲ್ಲ ವಿಚಾರ ಅಂತ ಹೋರಾಟಗಳದ್ದು ಹೇಗೆ, ತಮ್ಮ ರೂಪರೇಷೆಗಳು ಹೇಗೆ, ಇಲ್ಲ ಇದು ವಕ್ಫ್ ಆದೇಶವಾದರೂ ಯಾರು ಮಾಡಿದ್ರು ಅಂತ? ಮೊದಲಿಗೆ ನೀವು ಸುದ್ದಿ ಮಾಡ್ತಾ ಇರೋದು ತಮಗೆ ನಾನು ಧನ್ಯವಾದಗಳನ್ನು ನಮ್ಮೆಲ್ಲ ವಕ್ಫ್ ಆಸ್ತಿ ಸಂರಕ್ಷಣಾ ಸಮಿತಿಯ ವತಿಯಿಂದ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ತಾವೆಲ್ಲ ನೋಡಿದ ಹಾಗೆ ಏನು ಅನಧಿಕೃತವಾಗಿ ಇಲ್ಲಿ ಗೂಡಂಗಡಿಗಳು ಇದ್ದು ಅವನ್ನೆಲ್ಲ ತೆರವುಗೊಳಿಸಿದ್ರು, ವಕ್ಫ್ ಆದೇಶದ ಮೇಲೆ ತೆರವುಗೊಳಿಸಿದ್ರು, ಇದೆಲ್ಲ ನಿಜ. ಆದರೆ ಅದಕ್ಕಿಂತ ಮೊದಲು ವ್ಯಾಜ್ಯ ಈ ಅಂಜುಮನೆ ಕಮಿಟಿದು ವ್ಯಾಜ್ಯ ನಡೆದಿತ್ತು ನಮ್ಮ ಯಾಕೂಬ್ ನಾಟಿಕಾರ್ ಅವರ ಮಧ್ಯೆ ಮತ್ತು ಅಂಜುಮನ್ ಇಸ್ಲಾಮಿಕ್ ಕಮಿಟಿಯವರ ಮಧ್ಯೆ ಒಂದು ವ್ಯಾಜ್ಯ ನಡೆದಿತ್ತು. ಅದಾದ ನಂತರ ಮತ್ತೊಂದು ಕಮಿಟಿಯನ್ನು ಮಾಡಿಕೊಂಡ್ರು. ಯಾವುದೇ ಒಂದು ವಕ್ಫ್ ಬೋರ್ಡ್ನಿಂದ ಒಂದು ಯಾವುದೋ ಕಮಿಟಿ ಆಗಬೇಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳನ್ನು ಮುಖಾಂತರನೇ ಕಮಿಟಿಯನ್ನು ರಚನೆ ಮಾಡಬೇಕಾಗತ್ತೆ. ಆದರೆ ಇವು ಯಾವನ್ನೂ ಕೂಡ ಲೆಕ್ಕಿಸದೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಒಂದು ಅನಧಿಕೃತ ಆದಂಥ ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಬಂದರು. ಆ ರಚನೆ ಮಾಡ್ಕೊಂಡು ಬಂದು ಇದು ಕಬ್ರಸ್ತಾನ್ ಕಮಿಟಿ ಅಂತೇಳಿ ಜನರಿಗೆ ತಪ್ಪು ದಾರಿ ತೋರಿಸೋದ್ರ ಮುಖಾಂತರ ಇದನ್ನು ನಾವೇ ಕಬ್ರಸ್ತಾನ್ ಕಮಿಟಿ ಅಪ್ಪ ಅಂತಂದರೆ ಅದು 96 ಅಂದರೆ 834 ಸರ್ವೆ ನಂಬರ್ ಸೀರಿಯಲ್ ನಂಬರ್ 96. ಅದರ ಜೊತೆಯಲ್ಲಿ ಅದು ಟೋಟಲ್ ಆಗಿ ಮೊದಲನೇ ಅಂಜುಮನೆ ಇಸ್ಲಾಂ ಕಮಿಟಿ ಒಂದು 100 ವರ್ಷಗಳಿಂದ 96, 97 ಮತ್ತು ಸೀರಿಯಲ್ ನಂಬರ್ 3 ಇವೆಲ್ಲ 4 ಆಸ್ತಿಗಳನ್ನು ಒಳಗೊಂಡಂಥ ಇಲ್ಲಿ ಒಂದು ಕಮಿಟಿ ಇತ್ತು. ಆದರೆ ಇವರು ಅದನ್ನು ಬೇರ್ಪಡಿಸ್ಕೊಂಡು ನಾವು ಸೀರಿಯಲ್ ನಂಬರ್ 96 ಆದೇಶ ಮಾಡಿಕೊಂಡು ಇದು ಕಬ್ರಸ್ತಾನ್ ಕಮಿಟಿ ಅಂತೇಳಿ ಮಾಡ್ಕೊಂಬಂದರು. ಆಯಿತು, ಪರವಾಗಿಲ್ಲ, ಮಾಡ್ಕೊಂಡು ಪರವಾಗಿಲ್ಲ. ಇದು 96 ಸೀರಿಯಲ್ ನಂಬರ್ ಅಪ್ಪ ಅಂತಂದರೆ 834 ಸರ್ವೆ ನಂಬರ್ ಅಷ್ಟೇ. ಈಗಿರುವಂಥ ಕಬ್ರಸ್ತಾನ್ ಏನಿದೆಯಲ್ಲ, ಈಗಿರುವಂಥ ಅಲ್ಲೇನು ಸ್ಮಶಾನ ಇದೆಯಲ್ಲ ಆ ಸ್ಮಶಾನ ಅಷ್ಟೇ. ಆದರೆ ಅದನ್ನು ಬಿಟ್ಟು ಈಗ ಅದೇ ಇನ್ನೊಂದು ಕಬ್ರಸ್ತಾನದ ಸರ್ವೆ ನಂಬರ್ 1029 ಸರ್ವೆ ನಂಬರ್ ಅದು 96 ಸೀರಿಯಲ್ ನಂಬರ್ನಲ್ಲಿ ಬರೋಂಗಿಲ್ಲ. ಅವರು ಸಮಿತಿಗೆ ಸಂಬಂಧ ಇಲ್ಲ ಅಂಥ ಏನು ಆ 1029 ಸರ್ವೆ ನಂಬರ್ನಲ್ಲಿ ಬಂದು ಒಂದು ಲೇಔಟ್ ಥರ ಮ್ಯಾಪ್ ಮಾಡಿ ಅದು 5 ಎಕರೆ 19 ಗುಂಟೆ ಜಾಗದಲ್ಲಿ 380 ಅಂಗಡಿಗಳು ಅನಧಿಕೃತ ಅಂಗಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ರು. ಅದಕ್ಕಾಗಿ ಈ ಊರಿನ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಒಂದು ನಿರ್ಣಯ ಏನು ಮಾಡಿದ್ರಪ್ಪ ಅಂತಂದರೆ ಈ ಸಿಂದಗಿ ಪಟ್ಟಣದಲ್ಲಿ 15ರಿಂದ 20 ಸಾವಿರ ಮುಸ್ಲಿಂ ಇಲ್ಲಿ ಜನಸಂಖ್ಯೆ ಇದೆ. 15ರಿಂದ 20 ಸಾವಿರ ಮುಸ್ಲಿಂ ಜನಸಂಖ್ಯೆ ಉಳ್ಳವರಿಗೆ ಈಗ ಅವರಿಗೆ ಶವ ಸಂಸ್ಕಾರ ಮಾಡಬೇಕಾಗಿತ್ತಂದರೆ ಸಿಂದಗಿಯಲ್ಲಿ ಉಳಿದಿದ್ದು ಕೇವಲ 5 ಎಕರೆ 19 ಗುಂಟೆ ಜಾಗ ಮಾತ್ರ. ಯಾಕಂದರೆ ಈಗಾಗಲೇ 2 ಎಕರೆ ಅಂತರೂ ಸಂಪೂರ್ಣವಾಗಿ ಫುಲ್ಫಿಲ್ ಆಗಿದೆ. ಅದನ್ನು ಈಗ 5 ಎಕರೆ 19 ಗುಂಟೆ ಜಾಗನೂ ಕೂಡ ಅಲ್ಲಿ ಏನಾದರೂ ಇವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದರೆ ವಾಣಿಜ್ಯ ಮಳಿಗೆಗಳನ್ನು ಮಾಡಿದ್ದೇ ಆಗಿತ್ತಪ್ಪ ಅಂತಂದರೆ, ಅನಧಿಕೃತವಾಗಿ ಮಾಡಿದ್ರಪ್ಪ ಅಂತಂದರೆ ನಾಳೆ ಶವ ಸಂಸ್ಕಾರ ಮಾಡೋದು ಎಲ್ಲಿ ಅನ್ನೋ ಪ್ರಶ್ನೆ ಕಾಡ್ತು.
ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಣಯನ ತಗೊಂಡು ನಿನ್ನೆ ಈದ್ಗಾ ಮಸ್ಜಿದ್ನಲ್ಲಿ ಒಂದು ಪೂರ್ವ ಸಭೆಯನ್ನು ಮಾಡಿಕೊಂಡು ಇಲ್ಲ ಹೀಗಾದರೆ ಸರಿ ಆಗಂಗಿಲ್ಲ, ಇದರಲ್ಲಿ ವಕ್ಫ್ ಇಲಾಖೆಯ ಏನು ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಭ್ರಷ್ಟಾಚಾರ ಮತ್ತು ಲಂಚದಿಂದ ಅವರು ಲಂಚ ಸ್ವೀಕಾರ ಮಾಡಿಕೊಂಡು ಈ ರೀತಿ ಅವ್ರು ಏನು ಮಾಡಿದ್ದಾರೆ, ಒಂದು ಕಮಿಟಿ ರಚನೆ ಮಾಡಿ ಜನರಿಗೆ ತಪ್ಪು ದಾರಿ ತೋರಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನೂ ಮುಖ್ಯವಾಗಿಯಪ್ಪ ಅಂತಂದರೆ ಮಾಜಿ ಏನು ರಾಜ್ಯಾಧ್ಯಕ್ಷ ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಮಾಜಿ ರಾಜ್ಯಾಧ್ಯಕ್ಷ ಅನ್ವರ್ ಪಾಷಾ ಅನ್ನುವರು, ಇದರಲ್ಲಿ ವಕ್ಫ್ ಮಿನಿಸ್ಟರ್ ಜಮೀರ್ ಅಹ್ಮದ್ ಖಾನ್ ಅವರು, ಇದ್ರ ಜೊತೆ ಇಲ್ಲೊಬ್ಬರು ನಾಮಿನೇಟ್ ಧರ್ಮಗುರು ಹೇಳೋಕ್ಕೂ ಕೂಡ ನಮ್ಗೆ ನಾಚಿಕೆ ಆಗುತ್ತೆ. ಅವರೆಲ್ಲ ಧರ್ಮಗುರು ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಯಾಕಪ್ಪ ಅಂತಂದರೆ ಅವರು ಅಧರ್ಮ ದಾರಿಯಲ್ಲಿ ನಡೆಯುತ್ತಿರೋಂಥವ್ರು ತನ್ವೀರ್ ಹಾಸ್ಮಿ ಅಂತವರು, ಅವರೆಲ್ಲ ಸೇರಿ ಈ ಸಿಂದಗಿ ನಗರದ ಹೃದಯ ಭಾಗದಲ್ಲಿರುವಂಥ 5 ಎಕರೆ 19 ಗುಂಟೆ ಜಾಗದ ಮೇಲೆ ಕಣ್ಣು ಬಿದ್ದಿದೆ ಅವ್ರದ್ದು. ಯಾಕೆಂದರೆ ಅವರು ನಮ್ಮ ಹೋರಾಟದ ಮುಂಚೂಣಿ ನಾಯಕರಾದಂಥ ಯಾಕೂಬ್ ನಾಟಿಕಾರ್ ಅವರು ಬೆಂಗಳೂರಿನಲ್ಲಿ ಅವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಇದು 300 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಇದೆ, ಇಲ್ಲಿ ಕಬ್ರಸ್ತಾನ್ ಮಾಡಿ ಏನು ಮಾಡುವವರು, ಅದಕ್ಕಾಗಿ ಇಲ್ಲಿ ಕಬ್ರಸ್ತಾನ್ ಬೇಡ, ಇದನ್ನು ವಾಣಿಜ್ಯ ಮಳಿಗೆಗಳನ್ನು ಮಾಡೋಣ ಅನ್ನೋ ಕಾರಣಕ್ಕಾಗಿ ಅದು ಅಷ್ಟೇ ಮಾಡಿ ಈ ಸಿಂದಗಿ ಜನತೆ ಮಹಾಜನತೆಗೆ ಏನೋ ಅದರಿಂದ ಪ್ರಯೋಜನ ಇಲ್ಲ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ 99 ವರ್ಷಗಳ ಕಾಲ ನಾವು ಲೀಸ್ ಮಾಡ್ಕೊಂಡ್ಬಿಟ್ರಾಯ್ತು ಅಂದರೆ 100 ವರ್ಷಗಳ ಕಾಲ ನಾವು ಅದನ್ನು ಖರೀದಿ ಮಾಡ್ಕೊಂಡ್ಬಿಟ್ಟೆ ಹೊತ್ತಂದರೆ ನೂರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ನಮ್ಮ ಪಾಲಾಗತ್ತೆ. ಈಗ ಜನರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಈ ಜನರಿಗೆ ತಪ್ಪು ದಾರಿಗೆ ತುಳಿಸ್ಲಿಕ್ಕೆ ಹಚ್ಚಿ ಆ ಆಸ್ತಿಯನ್ನು ನಾವು ಮಾಡ್ಕೋಬೇಕು, ಹೊಡ್ಕೊಂಡು ಹೋಗಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡು ಈ ರೀತಿ ಒಂದು ಆಟ ಆಡಿದರು. ಅದಕ್ಕೆ ಈ ಸತ್ಯಾಸತ್ಯತೆ ನಮಗೆ ಅರ್ಥ ಆದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಂದಗಿಯಲ್ಲಿರುವಂಥ 1029 ಸರ್ವೆ ನಂಬರ್ 5 ಎಕರೆ 19 ಗುಂಟೆ ಜಮೀನನ್ನು ಇದು ಸ್ಮಶಾನ ಜಮೀನು, ಸ್ಮಶಾನಕ್ಕಾಗಿ ಮಾತ್ರ ಉಪಯೋಗ ಮಾಡ್ಕೋಬೇಕು. ಇದು ಬೇರೆ ಕಾರಣ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಉಪಯೋಗ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಏನೇ ಎಷ್ಟೇ ಯಾವ ಅಧಿಕಾರಶಾಹಿ ಆಡಳಿತ ವರ್ಗ ಅಧಿಕಾರಿಗಳು ಯಾವುದೇ ಇದ್ರೂ ಕೂಡ ಇವತ್ತು ಸಿಂದಗಿಯ ಮಹಾಜನತೆ ಎಚ್ಚೆತ್ತುಕೊಂಡಿದೆ. ಸಿಂದಗಿಯವರಿಗೆ ಅರ್ಥ ಆಗಿದೆ, ನಮಗೆ ಅಂಗಡಿಗಳು ಬೇಡ, ನಮಗೆ ಅಲ್ಲಿ ಏನೂ ಕಾಂಪ್ಲೆಕ್ಸ್ ಬೇಡ, ನಮಗೆ ಕಬ್ರಸ್ತಾನ ಬೇಕು. ಯಾಕಂದರೆ ಮನೆ ಇಲ್ಲದೆ ಇದ್ದರೆ ಇರಬಹುದು, ಆದರೆ ಮುಸಲ್ಮಾನರಿಗೆ ಕಬ್ರಸ್ತಾನ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಅದಕ್ಕಾಗಿ ನಮಗೆ ಮನೆ ಬೇಡ, ಕಬ್ರಸ್ತಾನ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ ಮಾಡಿ ಇವತ್ತು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ಸಿಂದಗಿ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ವಕಫ್ ಆಸ್ತಿಯ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ನಮ್ಮೊಡನೆ ಅತಿ ಸುವಿಸ್ತಾರವಾಗಿ ತಮ್ಮ ವಿವರಣೆಗಳನ್ನು ತಿಳಿಸಿದ್ದಾರೆ. ಆದರೆ ಸರ್, ತಮ್ಮ ಈ ಹೋರಾಟ ಇದಕ್ಕೇನಾದರೂ ಅಂತ್ಯ ಇದೆ ಅಥವಾ ಯಾರಾದರೂ ತಮಗೇನೋ ಒಂಥರ ಯಾರೋ ಈಗ ಜಿಲ್ಲಾಧಿಕಾರಿಗಳೇನಾದರೂ ಬರಬೇಕಾ, ಇಲ್ಲ ಜಿಲ್ಲಾ ವಫಾ ಅಧಿಕಾರಿಗಳೇನಾದರೂ ಬರಬೇಕಾ, ಹೇಗಂತ ಇದರ ರೂಪರೇಷೆಗಳೇನಂತ ಮುಂದೆ? ನಮಗೆ ಜಿಲ್ಲಾಧಿಕಾರಿಗಳು ಅನ್ನೋದಕ್ಕಿಂತ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಬಂದು ಇದರದ್ದು ಒಂದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ತಪ್ಪಿತಸ್ಥರ ಮೇಲೆ ಯಾರು 1029 ಸರ್ವೆ ನಂಬರ್ನಲ್ಲಿ ಅನಧಿಕೃತವಾಗಿ ಯಾರು ಗುಡ್ಡಗಣಿಗಳನ್ನು ಮಾಡಲು ಪ್ರಯತ್ನಿಸ್ತಿದ್ರು, ಎಲ್ಲ ಸಾಮಗ್ರಿಗಳನ್ನು ತಂದು ಒಗೆದಿದ್ರು, ಲೇಔಟನ್ನು ಮಾಡಿದ್ರು, ಅಂಥವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು, FIR ಆಗಬೇಕು. ಅವರು ಇದಕ್ಕೆ ವಕ್ಫ್ ಅಧಿಕಾರಿಗಳೇ ಬರಬೇಕು, ಬಂದು ಇದನ್ನು ಸ್ಪಷ್ಟೀಕರಣ ಕೊಟ್ಟು ಇಲ್ಲ ಇದು ಕಬ್ರಸ್ತಾನ್ ಜಾಗ ಇದೆ, ಇದು ಕಬ್ರಸ್ತಾನಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅಂತೇಳಿ ಒಂದು ಇಲ್ಲಿ ನಮಗೆ ಠರಾವ್ ಪಾಸ್ ಮಾಡಿ ಲಿಖಿತ ರೂಪದಲ್ಲಿ ಈ ಸಿಂದಗಿ ಮಹಾಜನತೆ ಕೈಯಲ್ಲಿ ಕೊಟ್ಟಾಗ ಮಾತ್ರ ಈ ಹೋರಾಟ ಅಂತ್ಯ ಆಗುತ್ತೆ.